ಮಂಜಾ ಫೋನು ನನಗ? ಹೂನಪ್ಪ ನಿನಗೇನೆ. ಯಾರಿರ್ಬೋದು? ಅತ್ತೆ ಇರ್ಬೋದಾ? ಬೇಗ ಬಾರಪ್ಪ. ಅತ್ತೆ ಹೇಳತ್ತೆ. ನಾನು ಭಾಗ್ಯ. ಹೇಗಿದ್ಯಾ? ಯಾಕೆ ಮಾತಾಡ್ತಾನೆ ಇಲ್ಲ? ಏನಿಲ್ಲ ಹೇಳು. ನಾನು ನಿನ್ನ ನೋಡ್ಬೇಕೀಗ. ಕಾಲೇಜ್ ಹತ್ರ ಇರೋ ಪಾರ್ಕ್ ಬರ್ತ್ಯಾ? ಇಲ್ಲ, ನಂಗೆ ಬೇರೆ ಕೆಲಸ ಇದೆ. ಪ್ಲೀಸ್, ನೀನ್ ಬರ್ಲೇಬೇಕು. ಇಲ್ಲ, ಈಗ ಆಗಲ್ಲ ಭಾಗ್ಯ. ನೀನೀಗ ಬರ್ಲಿಲ್ಲ ಅಂದ್ರೆ ಇನ್ಯಾವತ್ತೂ ನಾನು ನಿನಗೆ ಸಿಗಲ್ಲ. ನಾನಿಷ್ಟು ಕೇಳ್ಕೊತಾ ಇದ್ರು ನೀನ್ ಬರ್ತಾ ಇಲ್ಲ ಅಲ್ಲ? ನೀನು ಎಲ್ಲ ಹುಡುಗರ ಥರನೇನ? ಭಾಗ್ಯ, ಅದಾಗಲ್ಲ. ಒಂಚೂರು ಅರ್ಥ ಮಾಡ್ಕೊ ಪ್ಲೀಸ್. ನನಗದೆಲ್ಲ ಗೊತ್ತಿಲ್ಲ. ನನಗೇನು ಹೇಳ್ಬೇಡ. ಬರ್ತಾ ಇದ್ಯೋ ಇಲ್ವೋ? ಅದು ಬರ್ತ್ಯಾ ಇಲ್ವಾ? ಸರಿ ಆಯ್ತು, ಫೋನ್ ಇಡು. ಭಾಗ್ಯ, ಆಯ್ತು ನೀನು ನೋಡಿ. ಹೇಗಿದ್ಯಾ? ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಏನೋ ಸಣ್ಣಾಗ್ಬಿಟ್ಟಿದ್ಯಾ? ಏನು ಲವ್ ಫೀಲಿಂಗಾ? ಅಲ್ಲ, ಇಷ್ಟೆಲ್ಲ ಆದ್ರೂ ನಾನ್ ಕರ್ದಿದ್ದಕ್ ಬಂದಿದ್ಯಲ್ಲ, ನಿಂಗ್ ಭಯ ಇಲ್ವಾ? ಭಯಾನ? ನಾನ್ ಯಾರನ್ನೂ ಕರ್ಕೊಂಬಂದಿಲ್ಲ. ಅದಕ್ಕಲ್ಲ, ನನ್ನ ಫ್ರೆಂಡ್ಸ್ ಅಲ್ಲಿ ಇದ್ದಾರೆ, ಅದಕ್ಕೆ ನೋಡ್ತಾ ಇದ್ದೆ. ಓ, ಒಬ್ನೇ ಬಂದಿಲ್ಲ, ಫ್ರೆಂಡ್ಸ್ಗಳ ಜೊತೆನೆ ಬಂದಿದ್ಯಾ? ಏನ್ ಮಾಡ್ಲಿ, ಬೇಡ ಅಂದ್ರೆ ಕೇಳಿಲ್ಲ. ಅದ್ ಸರಿ, ಏನ್ ಕರ್ತಿದ್ದು? ಸುಮ್ನೆ ನಿನ್ನ ನೋಡ್ಬೇಕು ಅನಿಸ್ತು, ಅದಕ್ಕೆ. ಅಷ್ಟೇನಾ? ಇನ್ನೇನ್ ಅನ್ಕೊಂಡೆ? ನಾನೇ ಅನ್ಕೊಂಡಿಲ್ಲಪ್ಪ. ಸರಿ ಬಾ ಹೋಗೋಣ. ಎಲ್ಲಿಗೆ? ನೀನ್ ಬಾ ಹೇಳ್ತೀನಿ. ಎಲ್ಲಿಗೆ ಅಂತೇಳು. ಓಂ ಪಿಕ್ಚರ್ಗೆ. ನಿಜವಾಗ್ಲೂ ಹೇಳ್ತಾ ಇದ್ಯಾ? ನನ್ ಕೈಲಿ ನಂಬಕ್ಕೆ ಆಗ್ತಿಲ್ಲ. ಇರೋ ನಿಮಿಷ. ಏನು ರಿಯಾಕ್ಷನ್ ಆಗ್ತಿಲ್ವಲ್ಲ? ಓ ಸಾರಿ, ನಿನ್ ಕೈನಾ ನನ್ ಕೈ ತಿಳ್ಕೊಂಡ್ಬಿಟ್ಟೆ. ಮಂಜಾ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಲೇ, ಏನ್ ಮಾಡ್ತಿರೋ? ಟೈಮ್ ಆಯ್ತು, ಊಟ ಮಾಡ್ಕೊಂಡ್ಬಿಡ್ರು. ಊಟನ ಇಷ್ಟೊತ್ಗೆ? ಸರಿ ಸರಿ. ಲವ್ ಅಪ್ಪ ಬನ್ನಿ, ಊಟ ಮಾಡ್ಕೊಂಡು ಬರೋರಂತೆ. ಸರಿ, ಎಲ್ಲ ಹೋದ್ರು. ಏನ್ ವಿಷಯ? ಏನೋ ಮಾತಾಡ್ಬೇಕಂದಲ್ಲ. ಐ ಲವ್ ಯು ಮಂಜಾ. ಯಾಕೆ ಸುಮ್ಮನೆ ಇದ್ಯಾ? ನಮ್ ತಾಯಣೆಗೂ ನನ್ನ ಕೈಲಿ ನಂಬಕ್ಕಾಗ್ತಿಲ್ಲ ಭಾಗ್ಯ. ಎಲ್ಲ ಕನಸ್ತಾರ ಇದೆ. ಇನ್ನೂ ನೀ ನನ್ನ ನಂಬ್ತಾ ಇಲ್ಲ ಅಲ್ಲ? ಹೇಳು,
ನೀನ್ ನಂಬೋದಕ್ಕೆ ನಾನು ಏನ್ ಮಾಡ್ಬೇಕು? ನೀನೊಂದು ಮುತ್ಕೊಡು. ಮುತ್ಕೊಟ್ರೆ ನಂಬ್ತೀಯಾ? ಕೇವಲ ನನ್ನ ಲವ್ನ ಒಂದ್ ಮುತ್ತಿಂದ ಅಳಿತೇನೋ? ತಗೋ, ಮುತ್ತಾನೆ ಬೇಕು ನಿಂಗೆ? ಭಾಗ್ಯ, ಯಾಕೆ ಅಳ್ತಾ ಇದೀಯಾ? ಮಂಜ, ನನ್ ಬಿಟ್ಟು ಹೋಗ್ಬೇಡ್ವು. ನನ್ನ ಎಲ್ಲಾದ್ರೂ ದೂರ ಕರ್ಕೊಂಡು ಹೋಗ್ಬಿಡು ಪ್ಲೀಸ್. ಭಾಗ್ಯ, ಏನ್ ಹೇಳ್ತಾ ಇದೀಯಾ? ಏನಾಯ್ತು ನಿಂಗೆ? ಹೌದು ಮಂಜ, ಇನ್ಮೇಲೆ ನನ್ ಬಿಟ್ಟು ಒಂದ್ ಕ್ಷಣನೂ ಬದುಕಿರಕ್ ಆಗಲ್ಲ ಕಣೋ. ನನ್ಗೆ ನಿನ್ ಕೈಯಲ್ಲಿ ಮನೇಲಿ ಇರಕ್ ಆಗ್ತಾ ಇಲ್ಲ ಕಣೋ. ನಾನ್ ಏನ್ ಮಾಡ್ತಾ ಇದ್ದೀನಿ, ನಾನ್ ಏನ್ ಆಗ್ಬಿಡ್ತೀನಿ ನನಗೆ ಗೊತ್ತಿಲ್ಲ ಕಣೋ. ನನ್ನ ನಿನ್ ಜೊತೆ ಎಲ್ಲಾದ್ರೂ ದೂರ ಕರ್ಕೊಂಡು ಹೋಗ್ಬಿಡು. ದುಡ್ಡಿಗೇನೋ ಮಾಡೋದು? ಮಂಜ, ಇನ್ನೊಂದು ವಾರ ಬಿಟ್ಟು ಹೋಗೋ, ಹೇಗಾದ್ರೂ ಅಡ್ಜಸ್ಟ್ ಮಾಡೋಣ. ಇಲ್ಲ ಕಣೋ, ಈಗ ಇವಳನ್ನ ಬಿಟ್ಬಿಟ್ರೆ ಮತ್ತೆ ಇವಳನ್ನ ಸಿಗೋದಿಲ್ಲ. ನನ್ನ ಹತ್ರನೂ ಏನಿಲ್ಲ ಕಣೋ, ಏನಾದರೂ ಕೊಡೋಣ ಅಂದರೆ. ನೀನ್ ಹೋಗಿ ಸೀರೆ, ಹೂವ, ಬಳೆ ಎಲ್ಲ ತಗೊಂಡ್ ಬಾ. ಹೂನಮ್ಮ. ತಗೋ, ಹೋಗಿ ಬೇಗ ಬಂದ್ಬಿಡು. ಭಾಗ್ಯನ ನೋಡ್ಬಾರ್ದು, ಇದು ನನ್ನ ಮೇಲೆ ಆಡ. ಇನ್ಮೇಲೆ ನನ್ ಬಿಟ್ಟು ಒಂದ್ ಕ್ಷಣನೂ ಬದುಕಿರಕ್ ಆಗಲ್ಲ ಕಣೋ. ನನ್ಗೆ ನಿನ್ ಕೈಯಲ್ಲಿ ಮನೇಲಿ ಇರಕ್ ಆಗ್ತಾ ಇಲ್ಲ ಕಣೋ. ತೆಗಿಯೋ ಆಟನ. ಲೋ, ಏನು ಇದು? ಎಲ್ಗೆ ಯಾಕೋ ಕರ್ಕೊಂಡು ಬಂದಿದ್ಯಾ? ತಗೊಳ ಮಗ, ಈ ತಾಳಿ ಇಟ್ಬಿಟ್ಟು ದುಡ್ಡು ತಗೋಬಾರೋ. ಯಾರ್ದು ಇದು? ನಮ್ಮ ಮುಂದೆ ನಿಂಗ್ ತಲೆಗೆಲೆ ಕಟ್ಟಿದ್ಯಾ? ಬೇಡಗಳು, ಬೇಡಗಳು ಮಂಜ. ತಾಯಿ ತಾಳಿನ ಹಾಳಾಯ್ತು ತಗೊಂಡೋಗೋದು ಬೇಡ ಕಣೋ. ನಿನ್ ಬೇಕಾದ್ರೆ ನನ್ನ ಆಟೋನ ಹಾಳಾಯ್ತು ತಗೊಂಡೋಗೋ ಮಂಜ. ಇಲ್ಲ ಕಣ, ನಾನಂತರ ಅಪ್ಪ ಅಮ್ಮನಿಗೆ ಒಳ್ಳೆ ಮಗ್ಲಾಗಿ ಹುಟ್ಲಿಲ್ಲ. ನೀನಾದ್ರೆ ಇವ ಅಪ್ಪ ಅಮ್ಮನಿಗೆ ಒಳ್ಳೆ ಮಗ್ಲಾಗಿರೋ. ಬರೋ ಜನ್ಮದಲ್ಲಾದ್ರು ನಮ್ಮ ಅಪ್ಪ ಅಮ್ಮನಿಗೆ ಹುಟ್ಟಿ ಅವ್ರ ಸೇವೆ ಮಾಡ್ತೀನಿ ಕಣ, ಅವ್ರ ಸೇವೆ ಮಾಡ್ತೀನಿ. ಒಂದೇ ಒಂದ್ ಕೇಳ್ತೀನಿ ಕಣ, ನಡೆಸ್ಕೊಡ್ತೀಯ? ಹೇಳು. ಮನೆಗೆ ಹೋಗ್ತಾ ನನ್ನ ತಂಗಿಗೆ ಸೀರೆ, ಜಾಕೆಟು, ಬಳೆ, ಒಂದೇ ಒಂದು ಬಡ ಹೂವ ತಗೊಂಡೋಗಿ ಕೊಡ್ತೀಯ? ಪ್ಲೀಸ್ ಕಣ, ನಾನಂತೂ ಅಣ್ಣನಾಗಿ ನನ್ನ ಕರ್ತವ್ಯ ಮಾಡಿಲ್ಲ, ನೀನಾದ್ರೂ ಮಾಡೋ. ಖಂಡಿತ ಮಾಡ್ತೀನಿ ಕಣ. ಅದನ್ನೆಲ್ಲ ಹೇಳ್ಬೇಕಲ್ಲ ನೀನು. ಅವಳು ನನಗ್ ತಂಗಿ ಅಲ್ವಾ ಮಂಜ? ಬರ್ತೀನಿ ಮಗ. ಹುಷಾರು ಮಂಜ. ಭಾಗ್ಯ, ನಿಂಗೋಸ್ಕರ ನಾನು ಎಲ್ಲನೂ ಬಿಟ್ಟು ಬಂದಿದ್ದೀನಿ. ನೀನು ಯಾವತ್ತೂ ನಾನು ಬಿಟ್ಟು ಹೋಗೋದಿಲ್ಲ ತಾನೆ? ನಿನ್ ಬಿಟ್ಟು ಎಲ್ಲೋ ಹೋಗ್ಲಿ, ಸಾಯೋವರೆಗೂ ನಿನ್ ಜೊತೆನೇ ಇರ್ತೀನಿ, ಆಯ್ತಾ?
ತುಂಬಾ ಚಳಿ ಆಗ್ತಿದೆ ಕಣೋ. ಎಲ್ಲ ಕುಡ್ಕೊಂಡ್ಬಿಡ್ರಪ್ಪ, ಬೇಗ 10 ನಿಮಿಷದಲ್ಲಿ ಬಂದು ಬಿಡ್ಬೇಕಾ. ಯಾರಾದ್ರೂ ಬಾತ್ರೂಮ್ಗೆ ಹೋಗಂಗಿದ್ರೆ ಹೋಗ್ರಿ, ಮತ್ತೆಲ್ಲೋ ನಿಲ್ಸಲ್ಲ ಗಾಡಿ. ತಗೊಳಮ್ಮ, ನನಗೆ ಎಷ್ಟಮ್ಮ ಚೇಂಜ್ ಕೊಡ್ಬೇಕಾಗಿದ್ದು. ಡ್ರೈವರ್ ಒಂದ್ಸತಿ ಅವ್ರು ನೋಡೋಣ, ಬೇಗ ಬೇಗ ಬಂದ್ರಪ್ಪ, ಮಳೆ ಬರ್ತಾ ಇದೆ. ಎಲ್ಲ ಬೇಗ ಬೇಗ ಅತಿ ಬೇಗ. ರೈಟ್ ರೈಟ್. ಗೊತ್ತಿಗಿದೆ ಇದೆಯೇನ್ರಿ ನಿಮ್ಗೆ? ಎಷ್ಟೊತ್ರಿ ಬಸ್ ನಿಲ್ಲಿಸ್ಬೇಕಾ? ಬೇಗ ಬರಕ್ಕಾಗಲ್ಲ ನಿಮ್ಗೆ. ಹೋಗ್ರಿ, ಹೋಗಿ ಕುತ್ಕೊ ಹೋಗ್ರಿ. ಎಲ್ಲ ಹೋಗಿದೆ, ನನ್ನ ಬಿಟ್ಬಿಟ್ಟು ಎಲ್ಲ ಹೋಗಿದೆ. ಯಾಕೆ ಹೋಗಿದೆ? ನೀನ್ ಚಳಿ ಅಂತ ಹೇಳಿದ್ದಲ್ವಾ, ಅದಕ್ಕೋಸ್ಕರ ಸ್ವೆಟರ್ ತರಕ್ ಹೋಗಿದೆ. ಏನ್ ಮಚ್ಚಾ? ನೋಡಿ ಯಾರು ಬಂದಿದ್ದಾರೆ ಅಂತ. ಯಾರೇ? ಸರಿ, ಆಗಿದ್ದಾಗೋಯ್ತು. ಇನ್ಮೇಲೆ ನೀವು ಮದುವೆ ಆಗದಿದ್ರೆ ಚೆನ್ನಾಗಿರಲ್ಲ. ನಾನು ನಾಳೆನೆ ನಿಮ್ಮ ಊರಿಗೆ ಹೋಗ್ಬಿಟ್ಟು ನಿಮ್ಮ ಅಪ್ಪ ಅಮ್ಮನಿಗೆ ಇಲ್ಲಿರೋ ವಿಚಾರ ತಿಳಿಸ್ಬಿಟ್ಟು ಬರ್ತೀನಿ. ಸರಿ ಮಾವ. ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ದೀನೋ ಏನೋ, ಕಟ್ಕೊಂಡನು ಸರಿ ಇಲ್ಲ, ಹೊಟ್ಟೆಲ್ ಹುಟ್ಟನು ಸರಿ ಇಲ್ಲ. ಅಯ್ಯೋ, ಹೋಗ್ಲಿ ಬಿಡಕ್ಕ, ಆಗಿದ್ದೆಲ್ಲ ಆಗೋಯ್ತು. ಆಗಿದ್ದನ್ನ ಹೇಳ್ತಾ ಹೋದ್ರೆ ಏನು ಪ್ರಯೋಜನ ಇಲ್ಲ. ಮುಂದೆ ಆಗದ ನೋಡ್ಬೇಕಲ್ವಾ ಅಕ್ಕ. ಪವರ್ ಟು ಪವರ್. ಬಾಯ್ ಬಿಟ್ಕೊಂಡು ಸುಮ್ಮನೆ ರಯ್ಯ. ಎಲ್ಲ ನಿನ್ನಿಂದಾನೆ ಆಗ್ತಾ ಇರೋದು. ನೋಡು, ಯಾವುದೇ ಕಾರಣಕ್ಕೂ ಅವನಿಲ್ಲಿ ಬರೋದು ಬೇಡ. ಅವನೇನಾದ್ರೂ ಇಲ್ಲಿ ಬಂದ್ರೆ ಆ ಹುಡುಗಿ ಕಡೆಯವರು ಅವನ್ನ ಜೀವ ಸಹಿತ ಉಳಿಸೋದಿಲ್ಲ. ನೋಡು, ನೀನೇ ಅವ್ನ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಅವ್ನ ಮದುವೆ ಮಾಡ್ಬಿಡು. ಆಯ್ತಕ್ಕ, ಆಯ್ತು ಬಿಡಕ್ಕ. ನೀನ್ ಯಾಕೆ ಹೇಳ್ತೀಯ? ನಾನೆಲ್ಲ ನೋಡ್ಕೊತೀನಿ, ಆಯ್ತಾ? ನೀನೇನೋ ಮಾಡ್ತೀಯ, ಕುಡ್ದು ಸಾಯ್ತ್ಯ. ಜೀವಂತವಾಗಿ ನಮ್ಮನ್ನೆಲ್ಲ ಸಾಯಿಸ್ತಾ ಇದ್ಯಾ ನೀನು? ಅಷ್ಟೇ. ನಿನ್ನ ಹೆಸರೇನಮ್ಮ? ಸುಮಾ ಸರ್. ನಿಮ್ಮ ಅಣ್ಣ ಎಲ್ಲಿದ್ದಾನೆ? ಗೊತ್ತಿಲ್ಲ ಸರ್. ಹೇಳೆ. ನಿಜವಾಗ್ಲೂ ಗೊತ್ತಿಲ್ಲ ಮೇಡಮ್. ಬಾಯ್, ನೀನೇನು ಹೆದರ್ಕೋಬೇಡಮ್ಮ. ನಿಮ್ಮ ಅಣ್ಣ ನಾನೇನು ಮಾಡೋದಿಲ್ಲ.
ನಾನು ಭಾಗ್ಯನ ಮಾವ ಅವ್ರಿಬ್ಬರನ್ನ ಮದುವೆ ಮಾಡ್ಸಕ್ಕೆ ಕೇಳ್ತಿರೋದಮ್ಮ. ನಿಜವಾಗ್ಲೂನಾ ಸರ್? ಹೌದಮ್ಮ. ಪ್ರಾಮಿಸ್? ಪ್ರಾಮಿಸ್ ಅಮ್ಮ. ಬಿತ್ತು ನೋಡು ಪಾನು. ಮಾಮ ಅಪ್ಪ ಬಂದ್ರು. ಏನಾಯ್ತು ಮಾವ, ಮನೆಯೆಲ್ಲ ಚೆನ್ನಾಗಿದಾರ? ಹೇ ಏನು ಚೆನ್ನಾಗವ್ರೋ ಏನೋ. ಒಂದ್ ಕಡೆ ನೋಡಿದ್ರೆ ಪೊಲೀಸ್ನವ್ರ ಕಾಟ, ಇನ್ನೊಂದ್ ಕಡೆ ಈ ಹುಡುಗಿ ಮನೆಯವ್ರ ಕಾಟ. ಅಯ್ಯೋ ನರಕ ನರಕ ಆಗೋಗ್ಬಿಡ್ತಲ್ಲ ಮನೆ. ಛೇ ಸರಿ ಸರಿ, ನೀವೇನ್ ತಲೆ ಕೆಡ್ಸ್ಕೋಬೇಡಿ. ನಾಳೆನೆ ನಿಮ್ಮಿಬ್ಬರಿಗೂ ಮದುವೆ ಆಯ್ತಾ? ನಾನು ನಿಮ್ಮ ಅತ್ತೆನೂ ಹೋಗಿ ಮದುವೆ ಬೇಕಾದ ಸಾಮಾನು ತರ್ತೀವಿ. ಅಲ್ಲಿವರೆಗೂ ಅವಳು ನೀನು ಹುಷಾರಾಗಿರಪ್ಪ. ಮಂಜಾ, ಐ ಲವ್ ಯು. ಭಾಗ್ಯ, ನಾಳೆ ನಂಗೂ ನಿಂಗೂ ಮದುವೆ ಕಣೆ. ಹೌದಾ? ನಂಗೆ ಗೊತ್ತೇ ಇರ್ಲಿಲ್ಲ. ಕಿಂಡಲ್. ಅದ್ ಸರಿ, ಎಷ್ಟೇ ವಯಸ್ಸು ನಿಂಗೆ? 20. ಯಾಕೆ? ಯಾಕಂದ್ರೆ 16-17 ವರ್ಷ ಆಗ್ಬಿಟ್ರೆ ಎಲ್ಲಿ ನಿಮ್ಮ ಅಪ್ಪ ಕಂಪ್ಲೇಂಟ್ ಕೊಟ್ಟು ಒಳಗಾಕ್ಸ್ಬಿಡ್ತಾನೆ ಅಂತ. ಮಾವ ಅಂದ್ರೆ ಅಷ್ಟಾದ್ರೂ ಭಯ ಇರ್ಲಿ. ಓ ಅಣ್ಣ, ಸುಮಾ, ಅಣ್ಣ, ಸುಮಾ, ಅಣ್ಣ, ಇಲ್ಲಿಗೆ ಬಂದೆ. ಭಾಗ್ಯ, ಪೊಲೀಸ್! ಆಗ್ತಿಲ್ಲ ಮಂಜ, ಆಗ್ತಿಲ್ಲ ಮಂಜ. ಒಬ್ಬೊಬ್ಬರು ಕತ್ತಿಸ್ಬಿಡಿ. ಪೊಲೀಸ್ ಆಗ್ಬಿಟ್ರೆ ದುಡ್ಪುಡಂಗ ನೀವು, ದುಡ್ಪುಡಂಗ ನೀವು. ಪೊಲೀಸ್ ಆಗ್ಬಿಟ್ರೆ ಲವ್ ವಿಷಯಕ್ಕೆ ಯಾಕೋ ಸೆಂಟ್ರಲ್ ಬರ್ತೀರಾ? ಲವ್ ಮಾಡ್ಬಿಡೋದು ಯಾವ ಬುದ್ಧಿಗೆ ಕಾಲದಲ್ಲಿದೆ? ಮಾವನ ಯಾರಿಗೋ ಮಾವ ಇರ್ಲೇ. ಏ ಮಾವ ಬರಲಿ ಬರಲಿ, ನನ್ನ ಮಕ್ಕಳ ಮೇಲೆ ಯಾವ ಪೊಲೀಸ್ ಲವ್ ವಿಷಯ ನಾನು ಪೊಲೀಸ್ ಅದೆಲ್ಲ ಸ್ಟೇಷನ್ ನಲ್ಲಿ ಮದ್ಯದ ಪ್ರಾಣ ಉಳಿದ್ರೆ ಸಾಕು. ಸರ್ ಸ್ಟೇಷನ್ ಹೋಗಿ ಫೋನ್ ಮಾಡ್ತೀನಿ ಸರ್. ಸರ್ ಬಾಯ್ ಸರ್. ಲವರ್ಸ್ ತೊಂದರೆ ಕೊಡ್ತೀರಾ? ಲವರ್ಸ್ ತೊಂದರೆ ಕೊಡ್ತೀರಾ? ಇನ್ಮೇಲೆ ಯಾವ ಲವರ್ಸ್ ಗಂಟೆಗೆ ಹೋಗ್ಬಾರ್ದು ನೀವು. ಮಾವ ಬಂದ್ಯಾ ತಾಯಿ, ಬಂದೇನಮ್ಮ. ನನ್ನ ಪ್ರಾಣ ಮಂಜ, ಉಳಿತು. ಇವ್ರ ನಮ್ಮ ಮಾವ. ಸಾರಿ ಸರ್, ಗೊತ್ತಿಲ್ಲ ತಪ್ಪಿದೆ. ಆಗಿದ್ದಾಗೋಯ್ತು, ನಾನೇ ನಿನ್ ಮದುವೆ ಮಾಡ್ತೀನಿ ಬಿಡಿ. ಮಾವ ಪರವಾಗಿಲ್ಲ ಕಣಮ್ಮ, ಒಳ್ಳೆ ಸೆಲೆಕ್ಷನ್ ಮಾಡಿದ್ಯಾ. ಹೀರೋ ಇದ್ದಂಗಿದಾನೆ. ಇಬ್ರು ಮೇಡ್ ಫಾರ್ ಈಚ್ ಅದರ್. ಏನೇಯಾ ಮದುವೆ ಗಂಡು ಒಳ್ಳೆ ಕುಳುಕೆ ಗಾಳ ಹಾಕಿದ್ಯಲ್ಲಯ್ಯ. ಮಾವ, ಅಪ್ಪಂಗ್ ನಮ್ಮ ಮೇಲೆ ಏನು ಕೋಪ ಇಲ್ಲ ತಾನೆ? ತಪ್ಪು ಮಾಡಿದಿರಲ್ಲ, ದೊಡ್ಡವರು ಅಂದ್ಮೇಲೆ ಒಂದು ಮಾತು ಬೈತಾರೆ. ತಲೆ ಕೆಡ್ಸ್ಕೋಬೇಡಿ. ಸರಿ ಸರಿ ಬಿಡಿ, ಹೋಗ್ಲಿ. ಮುಂದೆ ಸ್ಟೇಷನ್ ಸಿಗುತ್ತೆ, ನಾನೇ ನಿಂತು ಮದುವೆ ಮಾಡಿಸ್ತೀನಿ ಆಯ್ತಾ? ಯಾವ ಕೊಡ್ತೀಯ ಮಳಿಯನ್ನ? ಮನೆ ಬಿಟ್ಟು ಹೋಗಂಗ ಆಗ್ಬಿಟ್ಟಿಲ್ಲ. ಏನೇ ಮಾಡೋದೆಲ್ಲ ಮಾಡಿ ಹಿಂಗ್ ದುರ್ಗುಟ್ ನೋಡ್ತಾ ಇದೀಯೇನೆ? ಲವ್ ಬೇಕೇನೆ? ಲವ್ ನಿನ್ಗೆ? ನಡಿ. ನನ್ ತಂಗಿ ಬೇಕಂತ, ನನ್ ತಂಗಿ.
ನಾನ್ ಕೊಟ್ಟಿರೋ ಮುತ್ತನ್ನ ವಾಪಸ್ ಕಿತ್ಕೋತೀರಾ? ನೀವಲ್ಲ, ನಿಮ್ಮಂತ 1000 ಜನ ಬಂದ್ರು ನಮ್ ಪ್ರೀತಿನ ಏನೂ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ಪ್ರೀತಿನ ದೇವ್ರು ಅನ್ನೋದು. ಟಚ್ ಮಾಡ್ಬೇಡ, ನೀನೆಲ್ಲ ಒಬ್ಬ ಮಾವ. ನಮ್ಸಿ ಕತ್ಕೊಯ್ದ್ಬಿಟ್ಟಿಯಲ್ಲೋ. ಇಷ್ಟು ಜನ ಸೇರ್ಕೊಂಡು ಒಬ್ಬನಿಗೆ ಬೇಡಿ ಹಾಕೊಂಡು ಹೊಡಿತಾ ಇದ್ದೀರಲ್ಲ, ನಾಚಿಕೆ ಆಗಲ್ಲ? ಆಯ್ತು ಸರಿ, ತಾಕತ್ತಿದ್ರೆ ಒಬ್ಬನ್ಗೊಬ್ಬ ಅಂತ ಬಂದ್ರೋ ನೋಡೋಣ. ಆಗಲ್ಲ ಅಲ್ಲ? ನೀವೆಲ್ಲ ಒಬ್ಬ ಗಂಡಸ್ರು. ಆವಾಗಿಂದ ನೋಡ್ತಾ ಇದ್ದೀನಿ, ದೊಡ್ಡವ್ರ ಚಿಕ್ಕವ್ರ ಮರ್ಯಾದೆ ಇಲ್ದೇನೆ ಮಾತಾಡ್ತಾನೆ ಇದೆಯೇನೆ. ಇನ್ನೊಂದ್ ಏಟ್ ನನ್ ಮೇಲೆ ಬಿತ್ತು ಅಂದ್ರೆ ಮರ್ಯಾದೆ ಕೆಟ್ಟೋಗುತ್ತೆ. ಅಪ್ಪ ಅಂತಾನು ನೋಡಲ್ಲ. ದೊಡ್ಡ ಮನುಷ್ಯರು. ಇಬ್ರು ಪ್ರೇಮಿಗಳನ್ನ ದೂರ ಮಾಡಿ ಏನೋ ದೊಡ್ಡದಾಗಿ ದಬ್ಬಾಕಿರೋರ್ ತರ ಮೆರಿತಿದ್ದೀರಲ್ಲ. ಯಾವ ಸೀಮೆ ದೊಡ್ಡ ಮನುಷ್ಯರಯ್ಯ ನೀವೆಲ್ಲ? ನಾವು ನಿಮಗ್ ಮರ್ಯಾದೆ ಕೊಡ್ಬೇಕಾ? ನಿಮ್ಮಿಂದ ನಮ್ ದೇಹಗಳನ್ನ ಮಾತ್ರ ದೂರ ಮಾಡ್ಬೋದು, ನಮ್ ಮನಸ್ಸನ್ನಲ್ಲ. ನಾವು ಸತ್ರುನು ನಮ್ ಮನಸ್ಸಲ್ಲಿರೋ ಪ್ರೀತಿ ಸಾಯಲ್ಲ. ಎಲ್ಲ ಈ ನನ್ ಮಗನಿಂದ ಆಗಿರೋದ್ ಮವ. ಇವ್ನ್ ಹೆಂಗಾದ್ರೂ ಮಾಡಿ ಜೈಲಲ್ಲಿ ಕೊಳಿ ಮಾಡ್ಬೇಕು. ದುಡುಕ್ಬಿಡಕಣ, ಸಮಾಧಾನ ಮಾಡ್ಕೊಳ್ಳೋ. ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ರೆ ಅವ್ನ್ ಸೆಲ ಒಳಗಡೆ ಹಾಕೋ. ನಡೀರಿ ಹೇಳ್ತೀನಿ, ಕೂತ್ಕೊಳ್ಳಿ ದಯವಿಟ್ಟು ವೆಂಕಟೇಶ್ ಕೂತ್ಕೊಳ್ಳ. ನಾಳೆ ಬೆಳಿಗ್ಗೆ ಅವರಿಬ್ಬರನ್ನು ಮೆಡಿಕಲ್ ಚೆಕಪ್ ಮಾಡ್ಸೋಣ. ಒಂದು ವೇಳೆ ಅವರಿಬ್ರು ಕೂಡಿದ್ರೆ ಕಿಡ್ನಾಪ್ ಅಂಡ್ ಅಟೆಂಪ್ಟ್ ರೇಪ್ ಕೇಸ್ ಅವನಲ್ಲಿ ಬುಕ್ ಮಾಡಿ ಒಳಗಡೆ ತಳ್ಳೋಣ. ಒಂದು ವೇಳೆ ಹಾಗೆ ಏನಾಗಿಲ್ಲ ಅಂದ್ರೆ? ಹಾಗಾಗದೇ ಇದ್ರೂ ಪರವಾಗಿಲ್ಲ, ತಲೆ ಕೆಡಿಸ್ಕೋಬೇಡಿ. ಅದಕ್ಕೆ ಬೇರೆ ರೀತಿ ವ್ಯವಹಾರ ಮಾಡಿದ್ರೆ ಆಯ್ತು. ಸ್ವಲ್ಪ ಕಾಸು ಖರ್ಚಾಗುತ್ತೆ ಅಷ್ಟೇ. ಅದೆಷ್ಟೇ ಕಾಸು ಖರ್ಚಾದ್ರೂ ಪರವಾಗಿಲ್ಲ, ಅವನ ಮಾತ್ರ ಬಿಡಬಾರ್ದು ನಾರಾಯಣ. ನೀನೇನ್ ಟೆನ್ಷನ್ ತಗೋಬೇಡ ಬಾಬಾ, ನಾನಿದ್ದೀನಿ. ಮಂಜ, ತುಂಬಾ ನೋವಾಗ್ತಿದ್ಯೇನೋ? ನನಗೋಸ್ಕರ ಸಹಿಸ್ಕೊಳ್ಳೋ ಮಂಜ, ಸಹಿಸ್ಕೊಳ್ಳೋ. ನೀನು ಹೆದರ್ಕೋಬೇಡ, ನಿಂಗೇನು ಆಗಲ್ಲ. ನಿಂಗೊಂದ್ ವೇಳೆ ಏನೇ ಆದ್ರೂ ನಾನ್ ನಿನ್ನೆ ಕಣೋ ಮದ್ವೆ ಆಗೋದು. ನಮ್ಮನ್ ಯಾರಿಂದಾನು ದೂರ ಮಾಡಕ್ಕಾಗಲ್ಲ. ಬರ್ಲಾ ನೀನ್ ಬರೋವರೆಗೂ ಕಾಯ್ತಾರ್ತೀನಿ ಮಂಜ. ನೀನ್ ಬರೋವರೆಗೂ ಕಾಯ್ತಾರ್ತೀನಿ. ಐ ಲವ್ ಯು ಮಂಜ, ಐ ಲವ್ ಯು ಕಣೋ, ಐ ಲವ್ ಯು ಕಣೋ. ಪ್ಲೀಸ್ ಸರ್, ಬಾಯಿ ಹೋಗ್ತಾಳೆ ಸರ್. ಒಂದೇ ಸರಿ ಮಾತಾಡ್ಕೊಂಡು ಬಂದ್ಬಿಡ್ತೀನಿ ಸರ್, ಪ್ಲೀಸ್ ಸರ್. ಯಾಕೋ ಇನ್ನೂ ಸಾಕಾಗಿಲ್ವಾ? ಮಡಿಕೇರಿ ಕರ್ಕೊಂಡು ಹೋಗಿದ್ದೆ, ಚಳಿಗೂ ಅದಕ್ಕೂ ಚೆನ್ನಾಗಿತ್ತ. ನಿಜವಾಗ್ಲೂ ನಾವು ಅಂತವ್ರಲ್ಲ ಸರ್. ಪಾಪ ಸಾಭ್ಯಸ್ತ ನೋಡ ನೀನು. ಸರ್ ನಿಜವಾಗ್ಲೂ ಸರ್, ಆ ಥರ ಕೆಲಸ ಮಾಡ್ಬೇಕಂತಿದ್ರೆ ಇಲ್ಲಿಂದ 300 ಕಿಲೋಮೀಟರ್ ಅಷ್ಟು ದೂರ ಹೋಗ್ಬೇಕಾಗಿರಲಿಲ್ಲ ಸರ್. ಬರೀ 300 ಮೀಟರ್ ಅಷ್ಟು ಒಂದೇ ಒಂದು ರೂಮ್ ಇದ್ರೂ ಸಾಕಾಗಿರೋದು ಸರ್. ಬೇಗ ಬಂದ್ಬಿಡಪ್ಪ, ಸಾಹೇಬ್ರು ಬಂದ್ರೆ ಕೆಲಸ ಹೋಗ್ಬಿಡುತ್ತೆ. ಥ್ಯಾಂಕ್ ಯು ಸರ್. ಭಾಗ್ಯ,
ಅವ್ರಿಗೆ ನಂಬಿಕೆ ಇಲ್ಲ. ನಾವ್ ಎಷ್ಟೇ ಪವಿತ್ರವಾಗಿದ್ರು ಇವ್ರು ನಮ್ಮನ್ನ ನಂಬಲ್ಲ. ಅದೇ ಇವಾಗ ಅನ್ನಿಸ್ತಾ ಇದೆ ನಾವಿಬ್ರು ಕೆಡಬೇಕಾಗಿತ್ತು ಅಂತ. ಯಾಕೋ ನೀನನ್ನ ಕೆಡಿಸ್ಲಿಲ್ಲ, ಯಾಕೋ ಕೆಡಿಸ್ಲಿಲ್ಲ, ಯಾಕೋ ನನ್ನ ಕೆಡಿಸ್ಲಿಲ್ಲ. ಭಾಗ್ಯ ಆಗಲ್ಲ, ಮಾತಾಡ್ಬೇಡ್ವೆ ಭಾಗ್ಯ. ಮಂಜಾ ಟೈಮ್ ಆಯ್ತಪ್ಪ. ಸರ್ ಒಂದೇ ಒಂದು ನಿಮಿಷ ಸರ್, ಪ್ಲೀಸ್ ಸರ್. ಭಾಗ್ಯ ನೀನೇನು ಚಿಂತೆ ಮಾಡಬೇಡ, ನಾನು ಆದಷ್ಟು ಬೇಗ ಬಂದ್ಬಿಡ್ತೀನಿ. ನನ್ಗೇನು ಆಗೋದಿಲ್ಲ, ಆಯ್ತಾ? ಮಂಜಾ, ಭಾಗ್ಯ ಮಂಜಾ, ಭಾಗ್ಯ 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 ಮಂಜಾ, ಭಾಗ್ಯ ಮಂಜಾ. ಭಾಗ್ಯ. ವಾದ ವಿವಾದಗಳನ್ನು ಪರಿಶೀಲಿಸಿದ ನಂತರ ಈ ಮೊಕದ್ದಮೆಯಲ್ಲಿ ತಿಳಿಯಪಡಿಸುವುದೇನೆಂದರೆ, ಅಪ್ರಾಪ್ತ ವಯಸ್ಸಿನ ಬಾಲಕಿಯನ್ನು ಅಪಹರಣ ಮಾಡಿದ ಆರೋಪದ ಮೇಲೆ ಹಾಗೂ ಬಲಾತ್ಕಾರಕ್ಕೆ ಯತ್ನಿಸಿರುವುದರಿಂದ ಅಪರಾಧಿ ಮಂಜಾ ಅಲಿಯಾಸ್ ಮಂಜುನಾಥನಿಗೆ ಸೆಕ್ಷನ್ 411 ಹಾಗೂ 12 ಪ್ರಕಾರ ನ್ಯಾಯಾಲಯವು 3 ವರ್ಷಗಳ ಕಾಲ ಕಠಿಣ ಶಿಕ್ಷೆಯನ್ನು ವಿಧಿಸಿದೆ. ಭಾಗ್ಯ 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 ಹೇಗಿದೆಯಾ ಭಾಗ್ಯ? ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ? ಯಾಕೆ ಭಾಗ್ಯ ಇಷ್ಟೊಂದು ಸರ್ಗೋಗ್ಬಿಟ್ಟಿದ್ಯಾ? ನಂಗಿಲ್ಲ ಯೋಚನೆನಾ? ಈಗ ಬಂದಾಯ್ತಲ್ಲ, ಎಲ್ಲ ಸರಿ ಹೋಗುತ್ತೆ. ಇನ್ನು ನಮ್ಮಿಬ್ಬರನ್ನ ಯಾರ ಕೈಲಿ ಬೇರೆ ಮಾಡಕ್ಕೆ ಸಾಧ್ಯ ಇಲ್ಲ. ನಾವೇನು ದೂರ ಹೋಗಿ ಮದುವೆ ಮಾಡ್ಕೊಂಡು ಸಂತೋಷ ಆಗಿರೋಣ. ಬಾ ಭಾಗ್ಯ ಹೋಗೋಣ. ಬಾ ಭಾಗ್ಯ. ಕೈ ಬಿಡು ಮಂಜಾ. ಭಾಗ್ಯ ನೋಡು ಮಂಜಾ, ಇಷ್ಟು ದಿನ ನನ್ನ ನಿನ್ನ ನಡುವೆ ನಡೆದಿದ್ದೆಲ್ಲ ಒಂದ್ ಕೆಟ್ಟ ಕನ್ಸು ಅನ್ಕೊಂಡ್ ಮರ್ತ್ಬಿಡು. ನಾನು ಎಲ್ಲ ಮರ್ತಿದ್ದೀನಿ. ನೋಡು, ನೀನು ಬೇರೆ ಯಾರನ್ನಾದ್ರೂ ಮದ್ವೆ ಮಾಡ್ಕೊಂಡು ಸಂತೋಷವಾಗಿರು. ಮುಂದಿನ ತಿಂಗಳು ನನಗೂ ಮದ್ವೆ ಫಿಕ್ಸ್ ಆಗಿದೆ, ಅರ್ಥ ಮಾಡ್ಕೋ. ಏ ಭಾಗ್ಯ, ಸುಮ್ನೆ ತಮಾಷೆ ಮಾಡ್ಬೇಡ ನೀನು. ಲೇ, ತಮಾಷೆ ಅಲ್ಲ, ಸೀರಿಯಸ್. ನಾನ್ ನಿನ್ ಮದ್ವೆ ಆಗಕ್ ಆಗಲ್ಲ. ನನಗೆ ನನ್ ಫ್ಯೂಚರ್, ನನ್ ಭವಿಷ್ಯನೇ ಮುಖ್ಯ. ಜೈಲ್ಗೆ ಹೋಗ್ ಬಂದಿರೋ ನಿನ್ ಜೊತೆ ನಾನ್ ಮದ್ವೆ ಆಗಕ್ ತಯಾರಿಲ್ಲ. ಏನೋ ನಿನ್ ಭವಿಷ್ಯ ಮುಖ್ಯ ನಿನಗೆ? ಹಾಗಾದ್ರೆ ನಾನು ನಮ್ಮ ಅಪ್ಪ ಅಮ್ಮನ ಮಾತು ಕೇಳ್ದೆ ನಿನ್ನ ಲವ್ ಮಾಡಿ 3 ವರ್ಷ ಜೈಲ್ಗೆ ಹೋಗಿ ನನ್ ಭವಿಷ್ಯ ಹಾಳು ಮಾಡ್ಕೊಂಡಲ್ಲ. ನನ್ ಭವಿಷ್ಯ ಮುಖ್ಯ ನಿನಗೆ? ನಿಂಗೋಸ್ಕರ ಎಷ್ಟು ದಿವಸ ಬೇಕಾದ್ರೆ ಕಾಯ್ತೀನಿ. ಮದ್ವೆ ಅಂತ ಆದ್ರೆ ನಿನ್ ಜೊತೆನೆ ಅಂತ ಹೇಳ್ಬಿಟ್ಟು ಹಿಂಗ್ ಮೋಸ ಮಾಡ್ತಿದ್ದಿಲ್ಲ ಭಾಗ್ಯ. ನ್ಯಾಯನ ಭಾಗ್ಯ? ನೀನ್ ಕೈ ಮುಗಿತೀನಿ ಭಾಗ್ಯ, ನನ್ನ ಬಿಡ್ಬೇಡ. ನೀನ್ ಹೇಳ್ದಾಗೆಲ್ಲ ಕೇಳ್ತೀನಿ ಭಾಗ್ಯ.
ಆಗಲ್ಲ ಅಂತ ಮಾತ್ರ ಹೇಳ್ಬೇಡ ಭಾಗ್ಯ. ಬೇಕಾದ್ರೆ ನಿನ್ ಕಾಲ್ ಹಿಡ್ಕೊಂದಿರ್ ಭಾಗ್ಯ. ನಿನ್ ಬಿಟ್ಟು ನನ್ ಕೈಯಲ್ಲಿ ಬದುಕಿರಕ್ ಆಗಲ್ಲ ಭಾಗ್ಯ. ನಿನ್ ಬಿಟ್ಟು ನನ್ ಕೈಯಲ್ಲಿ ಬದುಕಿರಕ್ ಆಗಲ್ಲ ಭಾಗ್ಯ. ಇದೆಲ್ಲ ಹೆಂಗಾಯ್ತು ಭಾಗ್ಯ? ಹೇಳು ಭಾಗ್ಯ, ಇದೆಲ್ಲ ಹೆಂಗಾಯ್ತು ಅಂತ ಹೇಳು ಭಾಗ್ಯ, ಹೇಳು ಭಾಗ್ಯ. ಅವತ್ತು ಮೆಡಿಕಲ್ ಟೆಸ್ಟ್ ಮಾಡ್ಕೊಂಡು ವಾಪಸ್ ಬರ್ಬೇಕಾದ್ರೆ ವೆಂಕಟೇಶ ಸ್ವಲ್ಪ ಕಾರ್ ನಿಲ್ಸು. ವೆಂಕಟೇಶ ಅಮ್ಮ ಹೋಗ್ಬಿಟ್ಟು ಟ್ಯಾಬ್ಲೆಟ್ ತಗೊಂಡು ಬಂದ್ಬಿಡ. ಹೋಗಪ್ಪ. ಸರಿ ಅಮ್ಮ. ಅಮ್ಮ 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 ಏನಾದ್ರೂ ಭಿಕ್ಷೆ ಹಾಕಿ ಅಮ್ಮ. ಅಮ್ಮ ಭಿಕ್ಷೆ ಹಾಕಿ ಅಮ್ಮ. ಭಾಗ್ಯ ಜಲ್ದಿ ಬಾ ಭಾಗ್ಯ, ನೋಡಿ ಟೈಮ್ ಆಗ್ತಾ ಇದೆ, ಫಿಲಿಮ್ಗೆ ಹೋಗ್ಬೇಕು. ಭಾಗ್ಯ ಬಾ ಭಾಗ್ಯ, ಬಾ ಭಾಗ್ಯ ಜಲ್ದಿ ಬಾ 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 ಭಾಗ್ಯ, ಟೈಮ್ ಆಗ್ತಿದೆ. ಬಾ ಭಾಗ್ಯ, ಬಾ ಭಾಗ್ಯ, ಟೈಮ್ ಆಗ್ತಿದೆ. ಬಾ ಭಾಗ್ಯ, ಬಾ ಭಾಗ್ಯ. ಬಾ 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 ಬಾ. ಅವಳು ಈ ಸ್ಥಿತಿಗೆ ಬರಕ್ಕೆ ನಾವೇ ಕಾರಣ. ನಿಮ್ಮಿಬ್ಬರನ್ನ ಬೇರೆ ಮಾಡಿದಕ್ಕೆ ಆ ದೇವರು ಸರಿಯಾಗಿ ಶಿಕ್ಷೆ ಕೊಟ್ಟು ಬಿಟ್ಟ. ಏ ಭಾಗ್ಯ, ಯಾಕೆ ಹಿಂಗ್ ಮೋಸ ಮಾಡಕ್ ಹೊಟ್ಟಿದ್ದೆ? ನಾನ್ ನಿನ್ಗೆ ಏನೇ ತಪ್ಪು ಮಾಡಿದ್ದೆ? ನೀನ್ ಯಾಕೆ ಹಂಗ್ ತಿಳ್ಕೊಂಡೆ? ಒಂದ್ ವೇಳೆ ನನಗೆ ರೀತಿ ಆಗಿದ್ರೆ ನೀನನ್ನು ಬಿಟ್ಬಿಡ್ತಿದ್ದ?
ನನಗೂ ನಿಂಗೂ ಮದುವೆ ಆಗಿದ್ದಿದ್ರೆ ನಾನು ನಿನ್ನ ಬಿಟ್ಬಿಟ್ಟಿದ್ದೇನೆ. ನಾನು ನಿಂಗೆ ಅವತ್ತು ಹೇಳ್ದೆ, ಇವತ್ತು ಹೇಳ್ತೀನಿ, ಯಾವತ್ತು ಹೇಳ್ತೀನಿ. ನನಗೂ ಅಂತ ಮನ್ಸಿದೆ ಕಣೆ. ಆ ಮನ್ಸಲ್ಲಿ ಮಾತ್ರ ಬರೀ ಭಾಗ್ಯ ನೀನೇ ತುಂಬ್ಕೊಂಡಿದ್ಯಾ, ಭಾಗ್ಯ ನೀನೇ ತುಂಬ್ಕೊಂಡಿದ್ಯಾ. ನೀನ್ ಕುಂಟಿ ಅಲ್ಲ, ಕುರುಪಿ ಆಗಿದ್ರು ನೀನ್ ಯಾವತ್ತು ಅನ್ನೋಳೆ ಕಣೆ. ನೋಡೆ, ದೇಹದಿಂದ ಬರೋ ಪ್ರೀತಿ ಬರೀ ಕ್ಷಣಿಕ ಕಣೆ, ಮನ್ಸಿಂದ ಬರೋ ಪ್ರೀತಿ ದೈವಿಕ. ನಾನ್ ನಿನ್ ಮನ್ಸ್ ನೋಡಿ ಪ್ರೀತಿ ಮಾಡ್ದೆ ಹೊರ್ತು ನಿನ್ ರೂಪ ನೋಡಲ್ವೇ.